ಮಗುಗೆ ಜೀವ ಬೇಕು, ನನಗೆ ಗೌರವ ಬೇಕು. ಅದಕ್ಕೆ ಆದ್ಯನ್ನ ಸೋಲ್ಸಿ ಮಗುನ ಬದುಕಿಸ್ಕೊಳ್ಳಿ. ಏನ್ ಮಾತಾಡ್ತಿದ್ಯಾ ನೀನು? ಮಗು ಪ್ರಾಣನ ಅಡ್ಡ ಇಟ್ಕೊಂಡು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದ್ಯಾ? ಎಕ್ಸಾಕ್ಟ್ಲಿ. ನಾನೀ ಊರಲ್ಲಿ ಫ್ಯಾಕ್ಟ್ರಿ ಕಟ್ಬೇಕು ಅಂತ ಬಂದಿದ್ದು. ಅಣ್ಣ ಅಡ್ಡಿ ಮಾಡ್ದ. ವೆಸ್ಟರ್ನ್ ಡ್ಯಾನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡ್ದೆ. ಆದ್ಯ ಅಡ್ಡಿ ಮಾಡಿದ್ಲು. ಈ ತರ ನಾನು ಯಾವುದೇ ಸ್ಟೆಪ್ ಹಾಕ್ಬೇಕು ಅನ್ಕೊಂಡ್ರು ಹೆಜ್ಜೆ ಹೆಜ್ಜೆಗೂ ನನ್ಗೆ ಅಡ್ಡ ಬರ್ತಾ ಇದ್ರೆ ನನಗ್ ನನ್ನ ವ್ಯಕ್ತಿತ್ವನೇ ಕಳ್ಕೊಂಡಾಗ ಅನಿಸ್ತಾ ಇದೆ. ಇಷ್ಟೆಲ್ಲ ಸಂಪಾದನೆ ಮಾಡಿ ಕಳಿಯಕ್ಕಾಗದೇ ಇರೋ ಒಂದು ಸಾಮ್ರಾಜ್ಯನ ನಿರ್ಮಾಣ ಮಾಡಿ ನಾನು ಈ ಊರಲ್ಲಿ ಕೈಲಾಗದೇ ಇರೋ ತರ ಕೂತ್ಕೋಬೇಕಾಗಿ ಬಂದಿದೆ. ಇದು ನನ್ಗಿಷ್ಟ ಆಗ್ತಾ ಇಲ್ಲ. ಅದಕ್ಕೆ ಆದ್ಯ ಡ್ಯಾನ್ಸ್ ಮಾಡಕ್ಕೆ ಅವಕಾಶನೇ ಇಲ್ದಿರೋ ಹಾಗೆ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ನಿಮ್ಮಮ್ಮ ಜಾನಕಮ್ಮ ದೊಡ್ಡ ತ್ಯಾಗಮೂರ್ತಿ ತರ ಬಂದು ಮಕ್ಳಿಗೆ ತಕದಿಮಿತೋಮ್ ಅನ್ಕೊಂಡು ಹೊಸ ಪಾಠಗಳನ್ನ ಹೇಳ್ಕೊಡ್ತಾ ಅವ್ರು ಗೆಲ್ಲೋದಕ್ಕೆ ಪ್ರಧಾನ ಪಾತ್ರನ ವಹಿಸ್ತಾ ಇದ್ದಾಳೆ. ಇವಾಗ ಆ ಜಾನಕಿ ನಿಮ್ ಜೊತೆಗೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು. ಹಾಗೆ ಅಲ್ಲಿ ನನ್ ಮಗಳು ಗೆಲ್ಬೇಕು. ಇದೇ ನನ್ ಕಂಡೀಷನ್. ಚೆನ್ನಾಗಿರೋ ಊರನ್ನ ನಾಶ ಮಾಡ್ಬೇಕು ಅನ್ಕೋತಾ ಇದೀಯಾ? ಇದು ಒಳ್ಳೇದಲ್ಲ. ನಾವಿವಾಗ ಒಳ್ಳೇದ್ರ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಮಿಸ್ಟರ್ ಶೌರ್ಯ. ಮಗುವಿನ ಪ್ರಾಣನ ಆದ್ಯನ ಗೆಲ್ಲುವ ಎರಡೇ ಎರಡು ಆಪ್ಷನ್. ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿಕೊಂಡು ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ಆಪರೇಷನ್ ಮಾಡೋದಕ್ಕೆ ನಮ್ ಡಾಕ್ಟರ್ ರೆಡಿ ಆಗಿದ್ದಾರೆ. ಜಾನಕಿ ಹಾಸ್ಪಿಟಲ್ ಅಲ್ಲಿದ್ರೆ ಮಗು ಬದುಕತೆ. ಲೇಟ್ ಮಾಡಕ್ ಹೋಗ್ಬೇಡಿ. ಆದ್ಯ ಸೋತ್ ಹೋದ್ರೆ ನಿಮ್ಮ ಅಪ್ಪನ್ ಮರ್ಯಾದೆ ಹೋಗುತ್ತೇನೋ, ಊರಿಂದ ಹೋಗ್ಬೇಕಾಗ್ ಬರತ್ತೇನೋ ಅಂತ ಅನ್ಕೊಂಡ್ರೆ ಅಲ್ಲಿ ಮಗುವಿನ ಪ್ರಾಣ ಮೇಲಕ್ಕೆ ಹೋಗುತ್ತೆ. ಬದುಕಿದ್ರೆ ಎಲ್ ಬೇಕಾದ್ರೂ ಬದುಕ್ಬೋದು. ಪ್ರಾಣ ಕಾಪಾಡ್ಕೊಳ್ಳೋದು ಮುಖ್ಯ ಅಲ್ವಾ? ಹೋಗ್ಬನ್ನಿ. ಹೋಗಿ ಚೆನ್ನಾಗಿ ಯೋಚನೆ ಮಾಡಿ ನಿಮ್ ನಿರ್ಧಾರನ ತಿಳಿಸಿ. ಏನ್ ಸರ್ ಇದು? ರಾಜಿ ನಡಿ. ರಾಜಿ, ರಾಜಿ ಏನಾಗಿದೆ ನಿನಗೆ? ಏನ್ ಯೋಚನೆ ಮಾಡ್ತಿದ್ಯಾ? ಮಗು ಆಪರೇಷನ್ಗೆ ದುಡ್ಡು ಸಿಕ್ತು ಅನ್ನೋ ಸಂತೋಷ ಸ್ವಲ್ಪ ಹೊತ್ತಿರೋದಕ್ಕೂ ಬಿಡ್ಲಿಲ್ಲ. ಇವ್ರು ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡಿಸ್ಬೇಕು ಅಂತಂದ್ರೆ ಅಮ್ಮನ್ನ ಡ್ಯಾನ್ಸ್ ಕಾಂಪಿಟೇಷನ್ ಇಂದ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಅಲ್ಲಿ ನಮ್ ಜೊತೆ ಇರಿಸ್ಕೋಬೇಕಂತೆ. ಅಮ್ಮ ಇಲ್ದೆ ಹೋದ್ರೆ ಅಲ್ಲಿ ಆದ್ಯಂಗೆ ಸ್ಟೂಡೆಂಟ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಆ ಅನಘದೇವಿ ಆದ್ಯನ ಸೋಲ್ಸ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾಳೆ. ಆದ್ಯ ಗೆಲ್ಬೇಕು, ನಮ್ಮ ಮಗುಗ್ ಆಪರೇಷನ್ ಆಗ್ಬೇಕು. ಇವಾಗ ನಾನು ಏನ್ ಮಾಡ್ಲಿ? ರಾಜಿ 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 ಏನಾಯ್ತು? ಯಾಕೆ ಹೀಗಾಗ್ತಿದೆ? ಸರ್, ತಕ್ಷಣ ಅಪ್ಪ ಅಮ್ಮನ ಜೊತೆ ಮಾತಾಡ್ಬೇಕು. ಬನ್ನಿ. ಸರಿ ಬಾ. ಓಂ ಸಮ್ರಾಜಂಚ ವಿರಾಜಂಚಾಭಿಶ್ರೀರ್ಯಾಚನೋ ಗೃಹೇ ಲಕ್ಷ್ಮೀ ರಾಷ್ಟ್ರಸ್ಯ ಮುಖೇತಯ ಮಾಸಗುಂ ಸೃಜಾಮಸಿ ಸಂತತ ಶ್ರೀರಸ್ತು ಸರ್ವಮಂಗಳಾನಿ ಭವಂತು ನಿತ್ಯ ಶ್ರೀರಸ್ತು ನಿತ್ಯಮಂಗಳಾನಿ ಭವಂತು ನಟರಾಜ ಅನುಗ್ರಹ ಕಟಾಕ್ಷ ಸಿದ್ಧಿರಸ್ತು. ಯಜಮಾನ್ರೆ, ಪೂಜೆ ಸಾಂಗೋಪವಾಗಿ ನಡೀತು. ಮಕ್ಕಳು ಗೆಲ್ಲೋದು ಖಂಡಿತ. ತುಂಬಾ ಸಂತೋಷ ಪುರೋಹಿತ್ರೆ. ನಾನಿನ್ನು ಹೋಗಿ ಬರ್ತೀನಿ. ಜಾನಕಿ, ನಾಳೆ ಯಾರು ಯಾವ ರೌಂಡ್ ಅಲ್ಲಿ ಪಾಲ್ಗೊಳ್ತಾರೆ ಅಂತ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿದ್ದೀನ್ರಿ.
ಫಸ್ಟ್ ರೌಂಡಲ್ಲಿ ಗಂಗಾ, ರೋಜಾ, ಯಮುನಾ, ಸ್ವಾತಿ ನೀನ್ ಈ ಕಡೆ ಬಾ. ಫಸ್ಟ್ ರೌಂಡಲ್ಲಿ ಇವ್ರು ಡ್ಯಾನ್ಸ್ ಮಾಡ್ತಾರೆ. ಇವರಿಬ್ರು ಕೂಡ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಬಿಟ್ಟು ಹರ್ಷಿತಾ ಇವರಿಬ್ರು ಡ್ಯಾನ್ಸ್ ಮಾಡ್ತಾರೆ. ಸರಿ ಗುರುಗಳೇ. ಥರ್ಡ್ ರೌಂಡಲ್ಲಿ ಬಂದು ವರಲಕ್ಷ್ಮಿ ನೀನು. ವರಲಕ್ಷ್ಮಿ, ನಿನ್ನ ಮೇಲೆ ನಮ್ಗೆ ತುಂಬಾ ಹೋಪ್ ಇದೆಯಮ್ಮ. ನೀನ್ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು. ನಾವು ಗೆಲ್ಲಲೇಬೇಕು. ಖಂಡಿತವಾಗ್ಲೂ ಗೆಲ್ತೀವಿ ಟೀಚರ್. ಅಮ್ಮ ಆಲ್ ದಿ ಬೆಸ್ಟ್. ಡ್ಯಾನ್ಸ್ ನ ಚಿಂದಿಯಾಗಿ ಮಾಡ್ಬೇಕು. ಸರಿ, ನಾವು ಹೋಗಿ ಬರ್ತೀವಿ ಟೀಚರ್. ಹೋಗಿ ಬರ್ತೀವಿ. ಹೋಗ್ಬಿಟ್ ಬನ್ನಿ. ಬಿಟ್ಟು ಬಾಯಿಲಿ. ಬಿಟ್ಟು ನೀನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ಬೇಕಪ್ಪ. ನಾನು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ಅಲ್ವಾ? ಏನಪ್ಪ? ರಾಜಿ, ರಾಜಿ, ಆದ್ಯ, ಕಾಲ್ ಹೇಗಿದೆ ಈಗ? ಪರವಾಗಿಲ್ಲ ರಾಜಿ. ಅಪ್ಪ, ಊಟ ಆಯ್ತಾ? ಊಟ ಆಯ್ತಮ್ಮ. ಯಾಕೆ ರಾಜಿ ಒಂಥರ ಇದೆಯಾ? ನೀನು ನೋಡಿದ್ರೆ ಮನ್ಸಲ್ಲೇನೋ ನೋವಿರೋ ಹಾಗೆ ಕಾಣ್ತಿದೆ. ಹಾಗೆಲ್ಲ ಏನೂ ಇಲ್ಲ ಅಪ್ಪ.